ನಮಸ್ಕಾರ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾವು ಸಾರ್ವಜನಿಕ ಆಡಳಿತ ಮತ್ತು ರಾಜ್ಯಶಾಸ್ತ್ರದ ನಡುವಿನ ಸಂಬಂಧದ ಬಗ್ಗೆ ತಿಳ್ಕೊಂಡ್ವಿ. ಈ ತರಗತಿಯಲ್ಲಿ ನಾವು ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವಿನ ಸಂಬಂಧದ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡುವ. ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಭಾಳ ಅವಿನಾಭಾವವಾದಂತಹ ಸಂಬಂಧ ಇದೆ. ನಿಮಗೂ ಮತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಅತ್ಯುತ್ತಮವಾದ ಮತ್ತು ಬಿಡಿಸಲಾಗದ ಸಂಬಂಧ ಇದೆ. ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳದೆ ಒಬ್ಬ ಉತ್ತಮ ಆಡಳಿತಗಾರ ಉತ್ತಮ ಆಡಳಿತವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಅದನ್ನ ಈ ರೀತಿ ಹೇಳ್ಬೋದು, ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳದೆ ಒಬ್ಬ ಆಡಳಿತಗಾರ ಉತ್ತಮ ಆಡಳಿತಗಾರನಾಗಲಾರ ಅಂತ. ಸಾರ್ವಜನಿಕ ಆಡಳಿತದಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ವಿಷಯಗಳನ್ನು ನಾವು ಅರ್ಥಶಾಸ್ತ್ರದಲ್ಲೂ ಕೂಡ ಅಧ್ಯಯನವನ್ನು ಮಾಡ್ತೇವೆ. ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಸಾಕಷ್ಟು ವಿಷಯಗಳನ್ನು ನಾವು ಸಾರ್ವಜನಿಕ ಆಡಳಿತ ಎಂಬತಕ್ಕಂಥ ಸಬ್ಜೆಕ್ಟಲ್ಲೂ ಕೂಡ ಅಧ್ಯಯನವನ್ನು ಮಾಡ್ತೇವೆ. ಸಾರ್ವಜನಿಕ ಆಡಳಿತದ ಸಾಕಷ್ಟು ಏರಿಯಾಗಳು, ಅಂಶಗಳು ಅರ್ಥಶಾಸ್ತ್ರವನ್ನು ಬೇಸಾಗಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಉದಾಹರಣೆಗೆ ನಾವು ಸಾರ್ವಜನಿಕ ಆಡಳಿತದಲ್ಲಿ ಪಬ್ಲಿಕ್ ಫೈನಾನ್ಸ್, ಪ್ಲ್ಯಾನಿಂಗ್, ಪ್ರೋಗ್ರಾಮಿಂಗ್, ಬಜೆಟಿಂಗ್ ಸಿಸ್ಟಮ್, ಎಕನಾಮಿಕ್ ಪ್ಲ್ಯಾನಿಂಗ್, ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್, ಈ ಥರ ಎಲ್ಲ ವಿಚಾರಗಳನ್ನು ನಾವು ಸಾರ್ವಜನಿಕ ಆಡಳಿತದಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಈ ಎಲ್ಲ ವಿಚಾರಗಳು ಕೂಡ ಅರ್ಥಶಾಸ್ತ್ರವನ್ನು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥವು, ಅಥವಾ ಅರ್ಥಶಾಸ್ತ್ರದಲ್ಲಿ ಭಾಳ ಪಾಪ್ಯುಲರ್ ಆಗಿ ನಾವು ಅಧ್ಯಯನ ಮಾಡ್ತಕ್ಕಂಥ ವಿಚಾರಗಳು. ಇಲ್ಲಿ ನಾವು ಏನು ಹೇಳಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಅರ್ಥಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತದಲ್ಲಿ ಸಾಕಷ್ಟು ವಿಚಾರಗಳನ್ನು ಸರಿಸಮಾನಾಂತರವಾಗಿ ಅಧ್ಯಯನವನ್ನು ಮಾಡ್ತೇವೆ. ಅಥವಾ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಚಾರಗಳನ್ನು ಸಾರ್ವಜನಿಕ ಆಡಳಿತದಲ್ಲೂ ಅಧ್ಯಯನ ಮಾಡ್ತೇವೆ. ಸಾರ್ವಜನಿಕ ಆಡಳಿತದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಚಾರಗಳನ್ನು ಅರ್ಥಶಾಸ್ತ್ರದಲ್ಲೂ ಅಧ್ಯಯನವನ್ನು ಮಾಡ್ತೇವೆ. ಇದೊಂದೇ ಅಂಶ ನಮಗೇನು ಸೂಚಿಸುತ್ತೆ ಅಂದರೆ, ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಅತ್ಯುತ್ತಮವಾದ ಸಂಬಂಧ, ಅವಿನಾಭಾವವಾದ ಸಂಬಂಧ ಇದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಸಾರ್ವಜನಿಕ ಆಡಳಿತದಲ್ಲಿ ಮಾಡ್ತಕ್ಕಂಥ ಸಾಕಷ್ಟು ನೀತಿಗಳು, ಡೆವಲಪ್ಮೆಂಟ್ ಪ್ಲ್ಯಾನ್ಸ್ಗಳು, ಪಾಲಿಸಿಗಳು ಮತ್ತು ಅವುಗಳ ಇಂಪ್ಲಿಮೆಂಟೇಷನ್, ಅವುಗಳ ಆರ್ಥಿಕ ಪರಿಣಾಮದ ಆಧಾರದ ಮೇಲೇ ನಾವು ವಿಶ್ಲೇಷಣೆಯನ್ನು ಮಾಡೋದನ್ನು ಕಾಣ್ಬೋದು. ಸಾಕಷ್ಟು ಯಾವುದೇ ಒಂದು ನೀತಿಯ ಯಶಸ್ಸು ಮತ್ತು ಅಪಯಶಸ್ಸು ಆಗಿದೆ ಅನ್ನೋದನ್ನು, ಅದರ ಯಾವ ರೀತಿ ಆರ್ಥಿಕ ಪರಿಣಾಮವನ್ನು ಉಂಟು ಮಾಡಿದೆ, ಎಷ್ಟು ಆರ್ಥಿಕವಾಗಿ ಬೆನಿಫಿಟ್ ಆಗಿದೆ ಜನಗಳಿಗೆ ಒಂದು ಸಾರ್ವಜನಿಕ ಆಡಳಿತ ತಂದಂಥ ನೀತಿಯು ಸಾರ್ವಜನಿಕರಿಗೆ ಎಷ್ಟು ಬೆನಿಫಿಟ್ ಆಗಿದೆ ಎಂಬುದರ ಆಧಾರದ ಮೇಲೇ ನಾವು ನೋಡ್ತೇವೆ. ಇದೇನು ಸೂಚಿಸುತ್ತೆ ಅಂದರೆ, ಅರ್ಥಶಾಸ್ತ್ರವು ಸಾರ್ವಜನಿಕ ಆಡಳಿತದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರೋದನ್ನು ನಾವು ಕಾಣ್ಬೋದು. ಇವತ್ತು ಸಾಕಷ್ಟು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆರ್ಥಿಕ ಯೋಜನೆಯನ್ನು ಮಾಡ್ತಕ್ಕಂಥದ್ದು ಇಟ್ ಇಸ್ ಎ ಪಿಲ್ಲರ್ ಆಫ್ ಗೌರ್ಮೆಂಟ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಪಾಲಿಸೀಸ್ ಅಂತ ನಾವು ಕರಿತೇವೆ. ಆರ್ಥಿಕವಾಗಿ ಪ್ಲ್ಯಾನ್ ಮಾಡ್ತಕ್ಕಂಥದ್ದು, ಆರ್ಥಿಕ ಯೋಜನೆಗಳನ್ನು ತಯಾರಿಸ್ತಕ್ಕಂಥದ್ದು ಒಂದು ಆಡಳಿತದ ಒಂದು ಬೇಸ್ ಅಂತ ಹೇಳ್ಬೋದು. ಈ ಪ್ಲ್ಯಾನ್ಗಳನ್ನು, ಆರ್ಥಿಕ ಯೋಜನೆಗಳನ್ನು ಮಾಡಬೇಕಾದ್ರೆ ಅರ್ಥಶಾಸ್ತ್ರವನ್ನು ಒಬ್ಬ ಸಾರ್ವಜನಿಕ ಆಡಳಿತಗಾರ, ಒಂದು ಸರ್ಕಾರ ಭಾಳ ಪ್ರಮುಖವಾಗಿ ಅಧ್ಯಯನ ಮಾಡಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ನೋಡ್ಬೋದು. ಇವತ್ತು ಜನಸಂಖ್ಯೆ ಬೆಳೆದಂತೆ ಮತ್ತು ವ್ಯಾಪಾರ ವಾಣಿಜ್ಯದಲ್ಲಿ ಸಂಕೀರ್ಣತೆ ಹೆಚ್ಚಾದಂತೆ ಇವತ್ತು ಸರ್ಕಾರ ಸಾರ್ವಜನಿಕ ಆಡಳಿತ ಅಂಗ ಸಾಕಷ್ಟು ಸ್ಟೇಟ್ ಮ್ಯಾನೇಜ್ಡ್ ಇಂಡಸ್ಟ್ರೀಸ್ ಅನ್ನು ಸ್ಥಾಪನೆ ಮಾಡಬೇಕಾದ ಅವಶ್ಯಕತೆ ಉಂಟಾಗಿದೆ. ಉದಾಹರಣೆಗೆ MSIL ಆಗಿರ್ಬೋದು, ಅಥವಾ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗಳಾಗಿರ್ಬೋದು, ಈ ಥರದ ಸಾಕಷ್ಟು ಫ್ಯಾಕ್ಟ್ರಿಗಳನ್ನು ಆರಂಭಿಸಬೇಕಾದಂಥ ಅನಿವಾರ್ಯತೆ ಉಂಟಾಗಿತ್ತು, ಹಂಗಾಗಿ ಆರಂಭಿಸಿದೆ. ಉದಾಹರಣೆಗೆ ಈ ಎಲ್ಲವುಗಳನ್ನ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗಳನ್ನ ರನ್ ಮಾಡಬೇಕಾದ್ರೆ ಯಾವ ರೀತಿ ಅದರ ಪ್ರೈಸ್ ಇರಬೇಕು, ಯಾವ ರೀತಿ ಅದನ್ನ ಮಾರ್ಕೆಟಿಂಗ್ ಮಾಡಬೇಕು, ಯಾವ ರೀತಿ ಅದನ್ನ ಜನಗಳಿಗೆ ತಲುಪಿಸಬೇಕು, ಯಾವ ರೀತಿ ಅದ್ರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು,
ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಅರ್ಥಶಾಸ್ತ್ರವನ್ನು ಸರಿಯಾಗಿ ನಾವು ಏನೋ ಒಬ್ಬ ಸಾರ್ವಜನಿಕ ಆಡಳಿತಗಾರ ಅರ್ಥಶಾಸ್ತ್ರವನ್ನು ತಿಳಿದುಕೊಳ್ಳಲೇಬೇಕಾದ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಇವತ್ತು ಏನು ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಸಾರ್ವಜನಿಕ ಆಡಳಿತ ವರ್ಕ್ ಮಾಡಬೇಕಾಗಿದೆ, ಸರ್ಕಾರ ವರ್ಕ್ ಮಾಡಬೇಕಾಗಿದೆ, ಇನ್ಶೂರೆನ್ಸ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕಾಗಿದೆ, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕಾಗಿದೆ. ಈ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕಾದ್ರೆ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕಾದ್ರೆ, ಇನ್ಶೂರೆನ್ಸ್ ಸೆಕ್ಟರಲ್ಲಿ ಒಂದು ಸಾರ್ವಜನಿಕ ಆಡಳಿತ ಅಂಗ ವರ್ಕ್ ಮಾಡಬೇಕಾದ್ರೆ ಅರ್ಥಶಾಸ್ತ್ರವನ್ನು ಓದಲೇಬೇಕು ಮತ್ತು ಅರ್ಥಶಾಸ್ತ್ರದ ವಿಚಾರಗಳನ್ನು, ಮೂಲಾಂಶಗಳನ್ನು ತಿಳ್ಕೊಳ್ಳೇಬೇಕು. ಇವುಗಳನ್ನ ತಿಳ್ಕೊಳ್ಳದೆ ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸೋಕ್ಕಾಗಲ್ಲ. ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಸಾರ್ವಜನಿಕ ಆಡಳಿತ ಅಥವಾ ಸರ್ಕಾರ ಸರಿಯಾಗಿ ಕೆಲಸವನ್ನು ನಡೆಸಲಿಕ್ಕೆ ಆಗಲಿಕ್ಕಿಲ್ಲ. ಇನ್ಶೂರೆನ್ಸ್ ಸೆಕ್ಟರಲ್ಲಿ ಯಶಸ್ವಿಯನ್ನು ಸಾಧಿಸಲಿಕ್ಕೆ ಆಗಲಿಕ್ಕಿಲ್ಲ. ಈ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ವಿ ಆಗಬೇಕಂದ್ರೆ ಸಾರ್ವಜನಿಕ ಆಡಳಿತ ಅರ್ಥಶಾಸ್ತ್ರವನ್ನು ಓದಲೇಬೇಕು. ಅರ್ಥಶಾಸ್ತ್ರದ ಮೂಲಾಂಶಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ಸಾರ್ವಜನಿಕ ಆಡಳಿತ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ. ಇದೆಲ್ಲ ಏನು ಸೂಚಿಸ್ತಾ ಇದೆ ಅಂದರೆ ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಬಹಳ ಅವಿನಾಭಾವ ಸಂಬಂಧ ಇರೋದನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಇವತ್ತು ನಾನು ಈಗಾಗಲೇ ಹೇಳಿದಂತೆ ಪಾಪ್ಯುಲೇಷನ್ ಜಾಸ್ತಿ ಆದಂತೆ, ವ್ಯಾಪಾರ ವಾಣಿಜ್ಯದಲ್ಲಿ ಸಂಕೀರ್ಣತೆಗಳು ಹೆಚ್ಚಾದಂತೆ, ಇವತ್ತಿನ ಸಂಕೀರ್ಣಮಯ ಪ್ರಪಂಚದಲ್ಲಿ ಸಾರ್ವಜನಿಕ ಆಡಳಿತ, ಸರ್ಕಾರಗಳು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಸ್ಥಾಪಿಸುವುದಕ್ಕೋಸ್ಕರ ಪ್ರೈವೇಟ್ ಬಿಸ್ನೆಸ್ ಎಂಟರ್ಪ್ರೈಸಸ್ಗಳನ್ನು ಇವತ್ತು ನಿಯಂತ್ರಣ ಮಾಡಬೇಕಾದ ಅವಶ್ಯಕತೆ ಉಂಟಾಗ್ಬಿಟ್ಟಿದೆ. ಉದಾಹರಣೆಗೆ ಇವತ್ತು ಈ ಪ್ರೈವೇಟ್ ಫ್ಯಾಕ್ಟ್ರಿಗಳು, ಕಂಪ್ನಿಗಳು MRPಯನ್ನು ಎಷ್ಟೋ ತುಂಬ ಅದರ ಮೂಲ ಬೆಲೆಗಿಂತ ಜಾಸ್ತಿ ಇಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕ್ವಾಲಿಟಿಯನ್ನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಅಥವಾ ಗ್ರಾಹಕರಿಗೆ ಮೋಸ ಮಾಡ್ತಕ್ಕಂಥ ಸಾಕಷ್ಟು ಸಂದರ್ಭಗಳನ್ನು ನೋಡ್ತಾ ಇದ್ದೇವೆ. ಈ ಎಲ್ಲ ಸಂದರ್ಭದಲ್ಲಿ MRP ಹೇಗಿರಬೇಕು, ಕ್ವಾಲಿಟಿ ಸರಿಯಾಗಿಲ್ಲ ಅಂದರೆ ಯಾವ ರೀತಿ ಜನರು ಯಾರನ್ನು ಅಪ್ರೋಚ್ ಮಾಡಬೇಕು ಎಂಬುದಕ್ಕೆ ಸಂಬಂಧಪಟ್ಟಂತೆ ಈ ಪ್ರೈವೇಟ್ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡುವ ಹಂತಕ್ಕೆ ಇವತ್ತು ಸಾರ್ವಜನಿಕ ಆಡಳಿತ ಬಂದಿದೆ. ಈ ಪ್ರೈವೇಟ್ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡಬೇಕಾದ್ರೆ, ನಿಯಂತ್ರಣ ಮಾಡಬೇಕಾದ್ರೆ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಸ್ಥಾಪಿಸಬೇಕಾದ್ರೆ ಸಾರ್ವಜನಿಕ ಆಡಳಿತ ಅರ್ಥಶಾಸ್ತ್ರದ ಮೂಲ ಅಂಶಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಉಂಟಾಗಿದೆ. ಇದು ಏನು ಸೂಚಿಸ್ತಾ ಇದೆ ಅಂದರೆ ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಅವಿನಾಭಾವ ಸಂಬಂಧ ಇರೋದನ್ನು ಸೂಚಿಸ್ತಾ ಇದೆ. ಇವತ್ತು ಸಾರ್ವಜನಿಕ ಆಡಳಿತಗಾರರು ಸಾಕಷ್ಟು ಆರ್ಥಿಕ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೋಸ್ಕರ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಉದಾಹರಣೆಗೆ ನಿರುದ್ಯೋಗ ಆಗಿರ್ಬೋದು, ಬಡತನ ಆಗಿರ್ಬೋದು, ಅತಿಪ್ರಸರಣ ಆಗಿರ್ಬೋದು, ಅನಪ್ರಸರಣ ಆಗಿರ್ಬೋದು. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಮತ್ತು ಸಾರ್ವಜನಿಕ ಆಡಳಿತ ಅವಿರತವಾದ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಆರ್ಥಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂದ್ರೆ ಸಾರ್ವಜನಿಕ ಆಡಳಿತಗಾರರು ಆರ್ಥಿಕ ಅಂಶಗಳ ಬಗ್ಗೆ, ಆರ್ಥಿಕ ಸಮಸ್ಯೆಗಳನ್ನು ಅರ್ಥಶಾಸ್ತ್ರಜ್ಞರು ಹೇಗೆ ಪರಿಹಾರವನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ಸಾರ್ವಜನಿಕ ಆಡಳಿತ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಕೂಡ ಏನು ಸೂಚಿಸ್ತಾ ಇದೆ ಅಂದರೆ ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಎಷ್ಟೊಂದು ಉತ್ತಮವಾದ ಸಂಬಂಧ ಇದೆ ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ಮತ್ತು ಇವತ್ತು ಸಾರ್ವಜನಿಕ ಆಡಳಿತ ಮತ್ತು ಸರ್ಕಾರ ಮನುಷ್ಯನ ಆರ್ಥಿಕ ಜೀವನವನ್ನು ನಿಯಂತ್ರಿಸುವ ಒಂದು ಹಂತಕ್ಕೆ ತಲುಪಿದೆ. ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ಲಿಕ್ವಿಡ್ ಕ್ಯಾಶನ್ನು ಇಟ್ಕೊಳ್ಬೋದು, ಎಷ್ಟು ಜಮೀನನ್ನು ಹೊಂದಬಹುದು, ಅಥವಾ ಯಾವ ರೀತಿ ಆರ್ಥಿಕವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ಬೋದು ಎಂಬುದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರ, ಸಾರ್ವಜನಿಕ ಆಡಳಿತ ನೀತಿಗಳನ್ನು ರೂಪಿಸುವ ಹಂತಕ್ಕೆ ತಲುಪಿದೆ. ಈ ನೀತಿಗಳನ್ನು ಪರಿಣಾಮಕಾರಿಯಾಗಿ ರೂಪಿಸಬೇಕಾದ್ರೆ ಯಾರಿಗೂ ಕೂಡ ಆರ್ಥಿಕವಾಗಿ ಅನ್ಯಾಯ ಆಗಬಾರ್ದು ಅಂತ ಅಂದರೆ ಇವತ್ತು ಸಾರ್ವಜನಿಕ ಆಡಳಿತಗಾರರು, ಸರ್ಕಾರ ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಇದು ಏನು ಸೂಚಿಸ್ತಾ ಇದೆ ಅಂದರೆ ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಇವತ್ತು ಉತ್ತಮವಾದ ಸಂಬಂಧ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಫೈನಾನ್ಸ್ ಇಸ್ ದ ರಾಕ್ ಇನ್ ವಿಚ್ ಅಡ್ಮಿನಿಸ್ಟ್ರೇಷನ್ ಇಸ್ ಬಿಲ್ಟ್. ಇವತ್ತು ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದ್ರೆ
ಸುಮ್ಮನೆ ಆಗಲ್ಲ. ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದ್ರೆ ಹಣಕಾಸು ಅತ್ಯಂತ ಅಗತ್ಯವಾಗಿದೆ. ಆ ಹಣಕಾಸನ್ನು ಹೇಗೆ ಖರ್ಚು ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಗಳಿಸ್ಕೊಳ್ಬೇಕು, ಹೇಗೆ ಅದನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥವರು ಸರ್ಕಾರ ಭಾಳ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಉಂಟಾಗಿದೆ. ಇದು ಕೂಡ ಅರ್ಥಶಾಸ್ತ್ರ ಸಾರ್ವಜನಿಕ ಆಡಳಿತ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿರುವುದನ್ನು ಸೂಚಿಸುತ್ತೆ. ಇನ್ನು ನಾವು ಮುಂದುವರಿತಾ ನೋಡೋದಾದರೆ, ಸಾರ್ವಜನಿಕ ಆಡಳಿತ ಮಾಡ್ತಕ್ಕಂಥ ಸಾಕಷ್ಟು ಆಕ್ಟಿವಿಟಿಗಳು ಹಣಕಾಸಿನ ಅಥವಾ ಫೈನಾನ್ಷಿಯಲ್ ಇಂಪ್ಲಿಕೇಶನನ್ನು ಹೊಂದಿದೆ. ಈ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇಲ್ಲದ ಸಾರ್ವಜನಿಕ ಆಡಳಿತದ ಚಟುವಟಿಕೆಗಳು ಅತ್ಯಂತ ವಿರಳ. ಅಂದರೆ ಇದೇನು ಸೂಚಿಸ್ತಾ ಇದೆ ಅಂದರೆ, ಸಾರ್ವಜನಿಕ ಆಡಳಿತ ಮಾಡುವ ಎಲ್ಲ ಸಾಕಷ್ಟು ಆಕ್ಟಿವಿಟಿಗಳು ಆರ್ಥಿಕ ಪರಿಣಾಮವನ್ನು ಹೊಂದಿರ್ತವೆ. ಈ ಆರ್ಥಿಕ ಪರಿಣಾಮಗಳನ್ನು ಹೊಂದಿರೋದ್ರಿಂದ ಸಾರ್ವಜನಿಕ ಆಡಳಿತ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸಿದರೆ, ಆರ್ಥಿಕ ಅಂಶಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ತನ್ನ ಆಡಳಿತದಲ್ಲಿ ಯಶಸ್ವಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. The administration of taxation law, public funds, management of public debts are at the center of public fiscal administration. ಇವತ್ತು ಸಾರ್ವಜನಿಕ ಆಡಳಿತದಲ್ಲಿ ಒಂದು ಹೊಸ ವಿಷಯ ಉಟ್ಕೊಂಡ್ಬಿಟ್ಟಿದೆ. ಅದು ಯಾವುದು ಅಂದರೆ ಹಣಕಾಸು ಆಡಳಿತ. ಈ ಹಣಕಾಸು ಆಡಳಿತದಲ್ಲಿ ನಾವು ತೆರಿಗೆ ಕಾನೂನು, ಸಾರ್ವಜನಿಕ ಹಣಕಾಸು, ಸಾರ್ವಜನಿಕ ಸಾಲದ ನಿರ್ವಹಣೆ ಎಂಬತಕ್ಕಂಥ ವಿಚಾರಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಈ ವಿಚಾರಗಳನ್ನು ನಾವು ಸಾರ್ವಜನಿಕ ಆಡಳಿತದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಬೇಕಾದ್ರೆ, ಒಬ್ಬ ಸಾರ್ವಜನಿಕ ಆಡಳಿತದ ವಿದ್ಯಾರ್ಥಿ ಸಾರ್ವಜನಿಕ ಆಡಳಿತವನ್ನು ಮತ್ತು ಹಣಕಾಸು ಆಡಳಿತವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅರ್ಥಶಾಸ್ತ್ರದ ಒಂದು ಬ್ಯಾಕ್ಗ್ರೌಂಡ್ ಇರಬೇಕಾಗ್ತದೆ. ಇದ್ದಾಗ ಮಾತ್ರ ಈ ಎಲ್ಲ ಅಂಶಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಕೂಡ ಏನು ಸೂಚಿಸುತ್ತೆ ಅಂದರೆ, ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಎಷ್ಟೊಂದು ಅವಿನಾಭಾವದ ಸಂಬಂಧ ಇದೆ ಅನ್ನೋದನ್ನು ಸೂಚಿಸುತ್ತೆ. ಇವೆಲ್ಲ ಅಂಶಗಳನ್ನು ನಾವು ನೋಡ್ತಾ ಬಂದಾಗ, ಈ ಟ್ಯಾಕ್ಸೇಷನ್ ಸಿಸ್ಟಮ್ ಆಗಿರ್ಬೋದು, ಬಜೆಟ್ ಸಿಸ್ಟಮ್ ಆಗಿರ್ಬೋದು, ಸರ್ಕಾರ ಇವತ್ತು ಫ್ಯಾಕ್ಟ್ರಿಗಳನ್ನು ರನ್ ಮಾಡ್ತಾ ಇರೋದಾಗಿರ್ಬೋದು, ಇನ್ಶೂರೆನ್ಸ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥದ್ದು, ಬ್ಯಾಂಕಿಂಗ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ತನ್ನದೇ ಆದ ಪ್ರಭಾವವನ್ನು ಬೀರ್ತಾ ಇರ್ತಕ್ಕಂಥದ್ದು, ವ್ಯಕ್ತಿಯ ಆರ್ಥಿಕ ಒಬ್ಬ ಖಾಸಗಿ ವ್ಯಕ್ತಿಯ ಅಥವಾ ಒಬ್ಬ ಪ್ರಜೆಯ ಆರ್ಥಿಕ ಅಂಶವನ್ನು, ಆರ್ಥಿಕ ಜೀವನವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಪ್ರೈವೇಟ್ ಕಂಪ್ನಿಗಳ ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ, ಪ್ರತಿಯೊಬ್ಬ ಸಾರ್ವಜನಿಕ ಆಡಳಿತಗಾರರು ಕನಿಷ್ಠ ಮೂಲಭೂತವಾದಂಥ ಅರ್ಥಶಾಸ್ತ್ರದ ಅಂಶಗಳನ್ನು ಅರ್ಥ ಮಾಡ್ಕೊಂಡಿರಬೇಕು. ಆಗ ಮಾತ್ರ ಆಡಳಿತದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವು ನೋಡ್ಬೋದು. ಇತ್ತೀಚೆಗೆ ಅರ್ಥಶಾಸ್ತ್ರಜ್ಞರು ಸರ್ಕಾರದ ನೀತಿಗಳನ್ನು, ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಕಾಸ್ಟ್ಸ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ಗಳನ್ನ ಅನಲೈಸ್ ಮಾಡಲಿಕ್ಕೆ ಒಂದು ನ್ಯೂ ಮೆಥಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು PPBS, ಪ್ಲ್ಯಾನಿಂಗ್, ಪ್ರೋಗ್ರಾಮಿಂಗ್, ಬಜೆಟಿಂಗ್ ಸಿಸ್ಟಮ್ ಅಂಥೇಳಿ ನಾವು ಕರೀತಾ ಇದ್ದೇವೆ. ಈ ಪ್ಲ್ಯಾನಿಂಗ್, ಪ್ರೋಗ್ರಾಮಿಂಗ್, ಬಜೆಟಿಂಗ್ ಸಿಸ್ಟಮ್ಸ್ ಸರ್ಕಾರ ತನ್ನ ನೀತಿಗಳನ್ನು, ಆ ನೀತಿಯ ಪರಿಣಾಮಗಳನ್ನು, ಅದರ ಫಲ ಅಥವಾ ವೈಫಲ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಿದೆ. ಇದು ಕೂಡ ಏನು ಸೂಚಿಸ್ತಾ ಇದೆ ಅಂದರೆ, ಅರ್ಥಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತದ ನಡುವೆ ತುಂಬ ಅವಿನಾಭಾವದ ಸಂಬಂಧವನ್ನು ಇರೋದನ್ನು ಸೂಚಿಸ್ತಾ ಇದೆ. ನಾವು ಅಂತಿಮ ಘಟ್ಟಕ್ಕೆ ಬರೋದಾದರೆ, ನಾವು ಇಷ್ಟುವರೆಗೂ ಏನು ನೋಡಿದ್ವಿ ಅವೆಲ್ಲ ಏನು ಸೂಚಿಸುತ್ತೆ ಅಂದರೆ, ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಅವಿನಾಭಾವದ ಸಂಬಂಧ ಇದೆ. ಸಾರ್ವಜನಿಕ ಆಡಳಿತದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಅಥವಾ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಪಬ್ಲಿಕ್ ಫೈನಾನ್ಸ್ ಆಗಿರ್ಬೋದು, ಬಜೆಟಿಂಗ್ ಸಿಸ್ಟಮ್ ಆಗಿರ್ಬೋದು, ಪ್ಲ್ಯಾನಿಂಗ್ ಆಗಿರ್ಬೋದು, ಪ್ರೋಗ್ರಾಮಿಂಗ್ ಆಗಿರ್ಬೋದು,
ಪಾವರ್ಟಿ ಎಲಿವೇಷನ್ ಸ್ಕೀಮ್ಗಳಾಗಿರ್ಬೋದು, ಇವು ಎಲ್ಲವುಗಳ ಬಗ್ಗೆ ನಾವು ಅರ್ಥಶಾಸ್ತ್ರದಲ್ಲೂ ಅಧ್ಯಯನ ಮಾಡ್ತೇವೆ, ಸಾರ್ವಜನಿಕ ಆಡಳಿತದಲ್ಲೂ ಅಧ್ಯಯನವನ್ನು ಮಾಡ್ತೇವೆ. ಹಾಗಾಗಿ ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಅವಿನಾಭಾವ ಸಂಬಂಧ ಇದೆ. ಒಬ್ಬ ಸಾರ್ವಜನಿಕ ಆಡಳಿತಗಾರ ಯಶಸ್ವಿ ಆಗಬೇಕಂದ್ರೆ ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಒಬ್ಬ ಸಾರ್ವಜನಿಕ ಆಡಳಿತದ ವಿದ್ಯಾರ್ಥಿ ತಾನು ಒಬ್ಬ ಭವಿಷ್ಯದಲ್ಲಿ ಉತ್ತಮ ಆಡಳಿತಗಾರ ಆಗಬೇಕಾದ್ರೆ ಅವನು ಅರ್ಥಶಾಸ್ತ್ರದ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲ ನಮಗೇನು ಸೂಚಿಸ್ತಾ ಇದೆ ಅಂದರೆ ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವೆ ಅತ್ಯುತ್ತಮವಾದ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಥ್ಯಾಂಕ್ ಯು. ಇಲ್ಲಿವರೆಗೂ ನಾವು ಸಾರ್ವಜನಿಕ ಆಡಳಿತ ಮತ್ತು ಅರ್ಥಶಾಸ್ತ್ರದ ನಡುವಿನ ಸಂಬಂಧಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಸಾರ್ವಜನಿಕ ಆಡಳಿತ ಮತ್ತು ಸಮಾಜಶಾಸ್ತ್ರದ ನಡುವಿನ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದ. ಥ್ಯಾಂಕ್ ಯು.